ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ B2B ರೋಡ್ ಶೋ ಆಯೋಜನೆ. ಕೆಟಿಎಸ್ನಿಂದ ಕಲ್ಯಾಣ ಕರ್ನಾಟಕ ಪ್ರವಾಸೋದ್ಯಮದ ಪ್ರಚಾರ. ಪ್ರವಾಸಿ ತಾಣಗಳ ಹಿರಿಮೆಯನ್ನ ನುಂಗುತ್ತಿರುವ ಯುದ್ಧದ ಛಾಯೆ. ಬಲಾಢ್ಯರ ಪ್ರತಿಷ್ಠೆಗೆ ಸೊರಗಿದ ಥೈಲ್ಯಾಂಡ್ ಬಾಲಿ ಪ್ರವಾಸೋದ್ಯಮ. ಋಷಿಕೇಶದ ಆಕರ್ಷಣೆ ಹೆಚ್ಚಿಸಿದ ಹೊಸ ಗ್ಲಾಸ್ ಬ್ರಿಡ್ಜ್. ಏಪ್ರಿಲ್ನಲ್ಲಿ ಲೋಕಾರ್ಪಣೆಗೊಳ್ಳಲಿರುವ ಬಜರಂಗ ಸೇತು. ಇವೆಂಟ್ ಟೂರಿಸಂಗೆ ಮಹಾರಾಷ್ಟ್ರ ಬೆಸ್ಟ್ ಆಪ್ಷನ್. ಏರ್ಬಿಎನ್ಬಿಯ ಅಚ್ಚರಿ ವರದಿ ಬಹಿರಂಗ. ಕರ್ನಾಟಕ ಟೂರಿಸಂ ಸೊಸೈಟಿ ರಾಜ್ಯ ಮತ್ತು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಸಹಯೋಗದಲ್ಲಿ B2B ರೋಡ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಹಾಲಿಡೇ ಇನ್ ಸಭಾಂಗಣದಲ್ಲಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಸೋದ್ಯಮದ ಅಭಿವೃದ್ಧಿಯನ್ನ ಗಮನದಲ್ಲಿರಿಸಿ ಈ B2B ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದ ಪ್ರವಾಸೋದ್ಯಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಸಿ ತಾಣಗಳು ಎಲೆಮರೆಯ ಕಾಯಿಯಂತಾಗಿವೆ. ಹಾಗಾಗಿ ಅಲ್ಲಿನ ಪ್ರವಾಸಿ ತಾಣಗಳ ಪ್ರಚಾರ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 20ಕ್ಕೂ ಅಧಿಕ ಕಲ್ಯಾಣ ಕರ್ನಾಟಕ ಭಾಗದ ಸ್ಟೇಕ್ ಹೋಲ್ಡರ್ಸ್ ಭಾಗಿಯಾಗಿದ್ದು, ಕರಕುಶಲ ಕಲೆಗಳ ವಿಶೇಷ ಸ್ಟಾಲ್ಸ್ ಗಮನ ಸೆಳೆದವು. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಪ್ರವಾಸಿಗರ ಹಾಟ್ ಫೇವರೇಟ್ ಸ್ಥಳಗಳಾದ ಥೈಲ್ಯಾಂಡ್ ಮತ್ತು ಬಾಲಿ ದೇಶಗಳು ಸಾಕಷ್ಟು ನಷ್ಟ ಅನುಭವಿಸುತ್ತಿವೆ ಎಂದು ವರದಿಗಳು ತಿಳಿಸಿವೆ. ಮಿಡಲ್ ಈಸ್ಟ್ ವಾಯು ಪ್ರದೇಶ ನಿಷೇಧದಿಂದಾಗಿ ನೂರಾರು ವಿಮಾನಗಳು ಹಾರಾಟವನ್ನು ರದ್ದು ಮಾಡಿರುವ ಪರಿಣಾಮ ಪ್ರವಾಸಿಗರ ಸಂಖ್ಯೆಯಲ್ಲಿ ಕುಸಿತ ಕಂಡಿದೆ. ಇದಲ್ಲದೆ ಥೈಲ್ಯಾಂಡ್ ಸರ್ಕಾರ ತುರ್ತು ಕ್ರಿಯಾ ಯೋಜನೆಯನ್ನ ಘೋಷಿಸಿದೆ. ಥೈಲ್ಯಾಂಡ್ ಸರ್ಕಾರ ಪ್ರವಾಸಿಗರ ಸುರಕ್ಷತೆಗೆ ಒತ್ತು ನೀಡಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದೆ. ಬಾಲಿಯಲ್ಲೂ ಸರ್ಕಾರ ಯುದ್ಧದ ಭೀತಿಯಿಂದ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಹಲವಾರು ಪ್ರವಾಸಿ ತಾಣಗಳಲ್ಲಿ ಪೊಲೀಸರನ್ನ ಗಸ್ತು ತಿರುಗುವಂತೆ ಆದೇಶಿಸಿದೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಪ್ರಪಂಚದ ಪ್ರಮುಖ ಪ್ರವಾಸಿ ಸ್ಥಳಗಳ ಪ್ರಯಾಣಕ್ಕೆ ಅಡ್ಡಗೋಡೆಯಾಗಿ ನಿಂತಿದ್ದು, ಜಾಗತಿಕ ಪ್ರವಾಸೋದ್ಯಮದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಸ್ಟಟ್ಗಾರ್ಟ್ ನಗರವು ತಾಂತ್ರಿಕತೆ ಮತ್ತು ನಿಸರ್ಗದ ಸೌಂದರ್ಯದ ಅಪೂರ್ವ ಸಂಗಮ. ಸ್ಟಟ್ಗಾರ್ಟ್ ಅನ್ನ ವಿಶ್ವದ ಆಟೋಮೊಬೈಲ್ ರಾಜಧಾನಿ ಎಂದು ಕರೆಯಲಾಗುತ್ತದೆ. 1886ರಲ್ಲಿ ಕಾರ್ಲ್ ಬೆಂಜ್ ಮತ್ತು ಗಾಟ್ಲಿಬ್ ಡೇಂಬ್ಲರ್ ಜಗತ್ತಿನ ಮೊದಲ ಆಧುನಿಕ ಕಾರನ್ನ ಇಲ್ಲಿಯೇ ಆವಿಷ್ಕರಿಸಿದ್ರು. ಇಂದು ಜಗತ್ಪ್ರಸಿದ್ಧ ಕಾರು ಕಂಪನಿಗಳಾದ ಮರ್ಸಿಡೀಸ್ ಬೆಂಜ್ ಮತ್ತು ಪೋರ್ಷೆಗಳ ಪ್ರಧಾನ ಕಚೇರಿ. ಇಲ್ಲಿ ಅದ್ಭುತ ಮ್ಯೂಸಿಯಂಗಳಿವೆ. ಯುರೋಪಿನ ಇತರ ಕೈಗಾರಿಕಾ ನಗರಗಳಿಗಿಂತ ಸ್ಟಟ್ಗಾರ್ಟ್ ಭಿನ್ನವಾಗಿದೆ. ಇಲ್ಲಿನ ವಿಶೇಷವೆಂದರೆ ನಗರದ ಮಧ್ಯಭಾಗದಲ್ಲಿರುವ ಬೆಟ್ಟಗಳ ಇಳಿಜಾರಿನಲ್ಲಿ ವಿಶಾಲವಾದ ದ್ರಾಕ್ಷಿ ತೋಟಗಳಿವೆ. ಇಂದು ಜಗತ್ತಿನ ಅನೇಕ ನಗರಗಳಲ್ಲಿ ಟಿವಿ ಟವರ್ಗಳಿವೆ, ಆದರೆ ಈ ಸಂಪ್ರದಾಯ ಶುರುವಾಗಿದ್ದು ಸ್ಟಟ್ಗಾರ್ಟ್ನಿಂದ. ಹಾಗಾದ್ರೆ ಈ ನಗರ ಯಾವ ದೇಶದಲ್ಲಿದೆ? ಋಷಿಕೇಶದಲ್ಲಿ ನಿರ್ಮಿಸಲಾಗಿರುವ ಹೊಸ ಗ್ಲಾಸ್ ಬ್ರಿಡ್ಜ್ ಪ್ರವಾಸಿ ಆಕರ್ಷಣೆಯಾಗಿ ಹೊರಹೊಮ್ಮಿದೆ. ಈ ಗಾಜಿನ ಸೇತುವೆಗೆ ಬಜರಂಗ ಸೇತು ಎಂದು ಹೆಸರಿಡಲಾಗಿದೆ. ಈ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಈ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಉತ್ತರಾಖಂಡ ಸರ್ಕಾರ ತಿಳಿಸಿದೆ. ಲಕ್ಷ್ಮಣ ಜೂಲ ಸೇತುವೆ ಬಂದಾದ ನಂತರ ಇಲ್ಲಿನ ಪ್ರವಾಸೋದ್ಯಮ ಆಕರ್ಷಣೆ ಕಡಿಮೆಯಾಗಿದೆ ಎಂಬ ಮಾತು ಕೇಳಿಬಂದಿತ್ತು. ಆದರೆ ಈಗ ಬಜರಂಗ್ ಸೇತುವೆ ಋಷಿಕೇಶದ ಆಕರ್ಷಣೆಗೆ ಆಸರೆಯಾಗಲಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಬಜರಂಗ್ ಸೇತು ಕೇವಲ ಪ್ರಮುಖ ಆಕರ್ಷಣೆ ಮಾತ್ರವಲ್ಲದೆ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡುವುದರ ಜತೆಗೆ ಅಡ್ವೆಂಚರ್ ಟೂರಿಸಂನ ಕೇಂದ್ರ ಬಿಂದುವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಭಾರತದ ಇವೆಂಟ್ ಟೂರಿಸಂಗೆ ಪ್ರವಾಸಿಗರ ಮೊದಲ ಆಪ್ಷನ್ ಮಹಾರಾಷ್ಟ್ರ ಎಂದು ಏರ್ಬಿಎನ್ಬಿಯ ವರದಿ ತಿಳಿಸಿದೆ. ಕಾನ್ಸರ್ಟ್, ಸ್ಪೋರ್ಟ್ಸ್ ಇವೆಂಟ್ಸ್, ಕಲ್ಚರಲ್ ಪ್ರೋಗ್ರಾಂ ಹೀಗೆ ಯಾವುದೇ ಕಾರ್ಯಕ್ರಮ ಮಹಾರಾಷ್ಟ್ರದಲ್ಲಿ ಆಯೋಜನೆಗೊಂಡರೂ ಅಲ್ಲಿ ಅತಿ ಹೆಚ್ಚು ಟಿಕೆಟ್ ಬುಕಿಂಗ್ ಆಗಲಿದೆ ಎಂದು ಏರ್ಬಿಎನ್ಬಿ ತಿಳಿಸಿದೆ. ಅಂಕಿಅಂಶದ ಪ್ರಕಾರ ಮುಂಬೈ ನಗರ ಒಂದರಲ್ಲೇ ಪ್ರತಿ ಕಾರ್ಯಕ್ರಮಕ್ಕೂ ಆಗಮಿಸುವ ಜನರ ಸಂಖ್ಯೆ 100% ಹೆಚ್ಚುತ್ತಿದೆ ಎಂದು ತಿಳಿದು ಬಂದಿದೆ. ಇನ್ನು ಐಪಿಎಲ್ ಪಂದ್ಯಾವಳಿಗೆ ಕ್ಷಣಗಣನೆ ಪ್ರಾರಂಭವಾಗಿದ್ದು, ಮುಂಬೈ ಇಂಡಿಯನ್ಸ್ ತಂಡದ ವಾಂಖೆಡೆ ಸ್ಟೇಡಿಯಂ ಪಂದ್ಯಗಳ ಬಹುತೇಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಯಾವ ದೇಶದಲ್ಲಿ ಬೆಳಗಿನ ಉಪಹಾರದ ನಂತರ ಕ್ಯಾಪುಚಿನೋ ಕುಡಿಯುವ ಹಾಗಿಲ್ಲ ಎಂಬ ಸಂಪ್ರದಾಯವಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.